ಅತ್ತೆಯವರು ಒಂದಿನ ಬರಗಂಟ ಬಟ್ಟೆ ಏನಾದ್ರು ಒತ್ತಕ ಬಂದ್ಬಿಡ್ತೀನಿ. ಇಲ್ಲಾಂದ್ರೆ ಅವನು ಬಿದ್ದಿದ್ರೆ ಅವಕ್ಕೂ ಬೈತಾರೆ. ಬಟ್ಟೆ ಹೋಗಕ್ಕೆ ಏನು ರೋಗ ಅಷ್ಟೊಂದರೆ ಬಿದ್ದಾವಲ್ಲ ಅಂತ. ಅಲ್ಲ ಓಸಿ ಬಟ್ಟೆ ಕಳ್ದಾಕರ ಬಟ್ಟೆ ಒಂತವ್ ಮಡ್ಗಕ್ಕಿಲ್ಲ ಒಗೆಯವನು ಟವಲ್ ತಗತ್ತಾರೆ ಅತ್ತಾಗಿ ತೆಗೆಸಿತಾರೆ ಅದಕ್ಕೂ ಬೈತಾರೆ ಒಗೆ ಕೈತಿಲ್ವ ಅಂತ. ಒಂತವ್ ಮಡಗಬೇಕು ತಾನೆ. ಅಯ್ಯೋ ನನ್ನ ಹಣೆ ಬರಕತ್ತೆ ಇನ್ನೇನು ಮಾಡನೆ ನನ್ನ ಹಣೆ ಬರ ಇದೆಲ್ಲವ. ನಮ್ಮ ಮನೆಯವರು ಎಷ್ಟು ಹೊಟ್ಟೆ ಉಡ್ಸೋರು ನನ್ನ. ಬೇರೆಯವ್ರು ಗಂಡಿರಲ್ಲ ಏನು ಚೆನ್ನಾಗಿ ನೋಡ್ಕೊಂಡ್ರು. ಅಲ್ಲ ನಮ್ಮ ಚಿಕ್ಕತ್ತೆಯವರು ಸಿಟಿಯಿಂದ ಬಂದಿದ್ರಲ್ಲ ಚಿಕ್ಕ ಮಾವ ಅವ್ರ ಮಗ ಅದು ಎಡ್ತಿ ಇಬ್ಬರು ಇಡ್ತಿರಿದ್ರಂತೆ ಭಾರಿ ಚೆನ್ನಾಗಿ ನೋಡ್ಕೊಂಡನಂತೆ ಮಾತಾಡ್ಕತ್ತಿದ್ರು. ಒಂದು ಮಾತಾಡೋಕಿಲ್ಲ ಒಂದು ಮುಟ್ಟಕ್ಕಿಲ್ಲ ಅಂತ. ಕೆಲ್ಸಕ್ಕೆ ಕಾಳು ಬಂದಿದ್ರಲ್ಲ ಅವರು ಹಂಗೆ ಅಂತಿದ್ರು. ಅವ್ರ ಮನೆ ಕೆಲ್ಸಕ್ಕೆ ಹೋಗಿದ್ರಂತೆ. ಒಳ್ಳೆಯ ಚೆನ್ನಾಗಿ ಅಚ್ಚುಕಟ್ಟಾಗಿ ಚೆನ್ನಾಗಿ ನೋಡ್ಕೊಂಡಾರಂತೆ. ನೋಡೋಕ್ಕೂ ಚೆನ್ನಾಗಿದ್ದಾರಂತೆ. ನಾವು ಬಂದು ಸಿಗಾಕೊಂಡ್ರದ ಒಳ್ಳೆ ಮನೆಗೆ ಸೇರಬೇಕು ಅಂದ್ರೆ ಒಳ್ಳೆ ಗಂಡ ಸಿಗಬೇಕು. ನಮ್ಮ ಪರವಾಗಿ ಏನಾದ್ರು ಮಾತಾಡಬೇಕು ಅಂದ್ರೆ ಅದಕ್ಕೂ ಪುಣ್ಯ ಮಾಡಿರಬೇಕು ಕತೆ. ಇಂಥ ಮನೆಗೆ ಸೇರಿವೆ ಅಂದರೆ ಏನೋ ಯಾವುದೋ ಜನರು ಪಾಪ ಮಾಡಿ ನೆನಕ ಸುಮ್ಮನೆ ಆಗಬೇಕು ಅಷ್ಟೇ. ನಮ್ಗೆ ನಾವೇ ಸಮಾಧಾನ ಮಾಡ್ಕೊಂಡು ಇನ್ನೇನು ಮಾಡೋಕ್ಕಾಗಿಲ್ಲ. ಇನ್ನೇನು ಮಾಡೋಣ ಇನ್ನೇನು ಮಾಡೋಕ್ಕಾಗಿಲ್ಲ ಎಲ್ಲ ನನ್ನ ಹಣೆ ಬರ. ಈ ಮನೆಗೆ ಯಾವ ಗಳಿಗೆ ಕಾಲಕ್ಕೆ ಬಂದು ಅವತ್ತಿಂದ ಇಲ್ಲಿವರೆಗೂ ನೆಮ್ಮದಿ ಅನ್ನೋದೇ ಇಲ್ಲ ನನಗೆ. ಒಂಚೂರು ನೆಮ್ಮದಿ ಇಲ್ಲ. ಎಲ್ಲವ ಹಾಳಾಗ್ಬಿಟ್ಟದೆ ಹಾಳಾಯ್ತಾ. ನಮ್ಮ ಅಪ್ಪ ಚೆನ್ನಾಗಿರ್ತಾಳೆ ಅಂತ ಕೊಟ್ಟರು ಈ ಮನೆಗೆ ಒಂಚೂರು ನೆಮ್ಮದಿ ಇಲ್ಲದಾಗೋಯ್ತು. ಯಾರಿಗೂ ಹೇಳ್ಕೊಳಕ್ಕಾಯ್ಕಿಲ್ಲ ಬಿಡೋಕ್ಕಾಯ್ಕಿಲ್ಲ. ತಾಲಿ ಕಟ್ಬಿಟ್ಟವನೇ ಇವು ಬಿಟ್ಬಿಟ್ಟು ಹೋಗೋಕ್ಕಾಯ್ಕಿಲ್ಲ. ಹೋದ್ರೆ ಏನಾರು ಅಂತಾರೆ. ಅವ್ವ ಅಪ್ಪನಿಗೆ ಒಂದು ಕೆಟ್ಟ ಹೆಸರು. ಯಾಕೆ ಬೇಕು ಕಷ್ಟ ಸುಖನ. ನಮ್ಮ ಅವ್ವ ಅಪ್ಪನಿಗೆ ಒಳ್ಳೆ ಹೆಸರು ತಗೊಂಡು ಗಂಡನ ಮನೆಗೆ ನಾನು ಒಬ್ಬಳು ಇಸ್ತೀನಿ ಕಷ್ಟವ. ಇಲ್ಲ ಒಂಟಿ ಇಂಟವ್ರು ಅಪ್ಪನ ಮನೆಗೆ ನಮ್ಮ ಅವ್ವ ಅಪ್ಪನು ನಾನು 4 ಜನ ಕೈಲಿ 4 ಥರ ಮಾತಾಡ್ಸ್ಕೋಬೇಕು. ಯಾಕೆ ಬೇಕು ಅವ್ರಾರು ನೆಮ್ಮದಿಯಾಗಿರಲಿ. ಮನೇಲಿರೋ ಅಣ್ಣ ಅಪ್ತಿರೆಲ್ಲರೂ ನೆಮ್ಮದಿಯಾಗಿರಲಿ. ನನ್ನಿಂದ ಯಾಕೆ ಜನಗಳ ಕೈಲಿ ಅವ್ರಿಗೂ ಒಂದು ಮಾತು ಬೇಡ. ನನ್ನ ಕಷ್ಟ ನಾನೇ ತಿಂತೀನಿ. ಇದೆಲ್ಲ ಯಾವ ಕಷ್ಟ ಇನ್ನೂ ಎಷ್ಟು ದಿವಸ ಬಂದಿದ್ದು ನಾನು ನೋಡ್ತೀನಿ. ಕಷ್ಟ ಅನ್ಭವಿಸ್ತೀನಿ ಬಂದಷ್ಟು ದಿನ. ಇನ್ನೇನು ಮಾಡೋಕ್ಕಾಗಿಲ್ಲ. ಎಲ್ಲ ನನ್ನ ಹಣೆ ಬರ ಅಷ್ಟೇ. ಒಂದೇ ಕಾರಣ ಎಲ್ಲ ನನ್ನ ಹಣೆ ಬರ ಬಿಡು. ಇನ್ನೇನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಎಲ್ಲಿಗೆ ಹೋಗ್ತಿದ್ದೀರಿ? ಬಟ್ಟೆ ಹೋಗಿ ಹೋಗ್ತಿದ್ದೀರಾ? ಸರಿ ಬಿಡಿ. ಅದೇ ಕ್ರಾಕಿ ಆಗ್ಲಿಂದ ಅದೇ ಇಲ್ಲಿ ಗಂಟನೂ ಊಟ ಕೊಟ್ಬಿಟ್ಟು ಅಮ್ಮಗೆ ಹೋಗಬೇಕಾಯ್ತದೆ ಬಟ್ಟೆ ಹೋಗಕ್ಕೆ ಅಂತ. ಬರ್ನೇ ಇಲ್ವಲ್ಲ ನೀನು. ಅದಕ್ಕೆ ಬಟ್ಟೆ ತುಂಬ್ಕೊಂಡೆ ಬಾ ಕೈ ತೊಳ್ಕೊ ಬಾ ಊಟ ಹಾಕೊಂಡು ಕೊಡ್ತೀನಿ. ಇಲ್ಲಕತ್ ಬಿಡಿ ಬಟ್ಟೆ ಹೋಗಿ ಬಂದ್ಬಿಡಿ ಆಮೇಲೆ ಹಾಕೊಡಿರಂತೆ. ಇಲ್ಲ ಕತ್ ಬಾ ಬರೋದು ಲೇಟ್ ಆಯ್ತದೆ. ಈ ಉಸಿ ಬಟ್ಟೆ ಇದ್ದಾವೆ ಇವನ್ನೆಲ್ಲ ಒಕ್ಕ ಬರೋ ಗಂಟೆ ಗೊತ್ತಾಯ್ತದೆ. ಬಾ ಬೇಡ ಹಾಕೊಟ್ಬಿಡ್ತೀನಿ. ಇಲ್ಲ ಬಿಡಿ ನಾನು ಹಾಕ ತಿಂತೀನಿ. ಬಾ ಊಟ ಹಾಕೊಡ್ತೀನಿ. ಊಟ ಹಾಕೊಡಕ್ಕೆ ಏನಂತೆ ಬಾ ಕೊಡ್ತೀನಿ. ಸರಿ ಕಣಕ್ಕೆ ಕೈ ತೊಳ್ಕೊ ಬರ್ತೀನಿ ತಾಳಿ. ಸರಿ ನಾನಿಲ್ಲಿ ಬಟ್ಟೆ ಮಾಡ್ಬಿಟ್ಟು ಬರ್ತೀನಿ. ಕೈ ಕಾಲು ತೊಳ್ಕೊತಾರೆ ಬರ್ತೀನಿ. ಈ ಮನೇಲಿ ಇವನಾರು ಒಳ್ಳೆಯವನಾದ್ಮೇಲೆ ಅದೇ ನಮ್ಮ ಪುಣ್ಯ. ಇನ್ನೇನು ಮಾಡೋಕ್ಕಾಯ್ತಿಲ್ಲ. ಅಲ್ಲ ಇಂಥ ರಾಕ್ಷಸ ರೊಟ್ಟಲ್ಲಿ ಇವನೇ ಗುಟ್ಬಿಟ್ಟ ಭಾರಿ ಒಳ್ಳೆಯವನೆಲ್ಲ. ನನಗೆ ಅದೇ ಅನುಮಾನ. ಬಂದಾಗ್ಲಿಂದ ಒಂದು ಮಾತಾಡಿಲ್ಲ ನನಗೆ. ಇವ್ರ ಮನೆಯವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ. ನಾವು ಮಾತಾಡಿಲ್ಲ. ಅದಕ್ಕೆ ಅಂತ ಏನು ಚೆನ್ನಾಗಿ ಕರ್ದನ ಬಾಯಿ ತುಂಬವ. ತಮ್ಮನಿಂದ ಹೆಚ್ಚೋದವನೇ ಮನೇಲಿ ಏನೋ ಒಳ್ಳೇದಾಗಲಿ ಕಣಪ್ಪ. ಅದಕ್ಕೆ ಸಾರು ಮತ್ತೆ ಚೆನ್ನಾಗಿದೆ ಕಣಕ್ಕೆ. ಯಾಕೆ ನೀನು ಒಬ್ಬನೇ ಮನೇಲಿ ಸಾರು ಚೆನ್ನಾಗಿದೆ ಊಟ ಚೆನ್ನಾಗಿದೆ ಅಂತ ಹೇಳೋರು ಯಾರೂ ಒಪ್ಪಕ್ಕಿಲ್ಲ. ಏನು ಮಾಡೋಕ್ಕಿಲ್ಲ ಸಿಕ್ಕಿಲ್ಲ ಬಿಡು. ಊಟ ಮಾಡಿ ಏನಾದರೂ ಬೇಕಾದ್ರೆ ಹಾಕಿಸ್ಕೊ. ಏನೋ ಕೆಲಸ ಮಾಡಕ್ಕೆ ಹೋಗ್ತಿದ್ರಿ. ಇಲ್ಲ ಅಲ್ಲಿ ಕೆಲಸ ಇತ್ತು. ಅದಕ್ಕೆ ನಾನು ಒಟ್ಟೊಬ್ಬಟ್ಟೆ ಕಣಕ್ಕೆ. ಇಲ್ಲ ಅಂದರೆ ಆಗಲಿ ಬಂದ್ಬಿಟ್ಟು ಊಟ ಮಾಡ್ಕೊಂಡು ತಗೋನು. ಸುಮ್ಮನೆ ನಿಮ್ಮ ಕೆಲಸ ಕೊಟ್ಟಂಗಾಯ್ತು. ನಾನೇ ಊಟ ಮಾಡ್ತಿದ್ದಿಲ್ವಾ. ಈ ವಿಚಾರ ಅತ್ತೆ ಮಾವನ ಗೊತ್ತಾಗ್ಬಿಡ್ಬೇಕು. ಇಲ್ಲ ನಿಮ್ಮ ಅಣ್ಣನ ಗೊತ್ತಾಗ್ಬಿಡ್ಬೇಕು. ನನ್ನ ಸುಮ್ಮನೆ ಬಿಟ್ಟಾರ ಇಲ್ಲಕತ್ತು ಊಟ ಮಾಡಪ್ಪ ಸಿಕ್ಕಿಲ್ಲ. ಅಲ್ಲ ಕನತ್ಗೆ ನೀವಾಗದಕ್ಕೆ ಮನೇಲಿ ಹೆಂಗೋ ಬಾಳಾಟ ಬದುಕಟ್ಟು ಮಾಡ್ಕೊತಿದ್ದೀರಿ ಕನತ್ಗೆ. ಬೇರೆಯವರಾಗಿದ್ರೆ ನಿಜವಾಗ್ಲೂ ಇರ್ತಿದ್ದಿಲ್ಲ ಕನತ್ಗೆ ಮನೇಲಿ. ಹೇಳ್ತಾ ಇಲ್ವಾ ನಾನು ನಿಮ್ಮನ್ನು ನೋಡ್ತಾ ಇಲ್ವಾ ನಾನು. ಏನು ಮಾಡೋಕ್ಕದು ರಾಕಿ. ನನಗೆ ಏನು ಮಾಡೋಕ್ಕದು ಹೇಳು. ನೀನಾರು ನನ್ನ ಕಷ್ಟ ಸುಖ ಅರ್ಥ ಮಾಡ್ಕೊಂಡಿದ್ದಿ ತಮ್ಮನಂಗೆ. ಏನು ಮಾಡೋಕ್ಕಾಗಿಲ್ಲ. ನಿಮ್ಮ ಮನೇಲಿ ನೀನು ಒಬ್ಬನಾರು ನನ್ನ ಕಷ್ಟ ಸುಖ ಕೇಳ್ಕೊಂಡಿದ್ದೀಯಲ್ಲ. ನಿಮ್ಮ ಅಣ್ಣ ಗಂಡ ಆಗ್ಬಿಟ್ಟು ಒಂದು ಮಾತು ಕೇಳೋಕ್ಕಿಲ್ಲ ಒಂದು ಮದ್ದು ಕೇಳೋಕ್ಕಿಲ್ಲ. ಆಗ್ಲಿಂದ ಹಿಂಗೆ ಇವರು ಹೇಳಿದ ಮಾತು ಕೇಳ್ತಾ ಇಲ್ವ. ನಮ್ಮ ಮದುವೆ ಅದಕ್ಕೆ ಬಂದಾಗ್ಲಿಂದವ ಇದೇ ಥರ ಅವರೇ ಮೊದಲು ಹೆಂಗಿದ್ರು. ಮೊದಲಿಂದ ಹಿಂಗೆ ಕನತ್ಗೆ ಅಣ್ಣ ಬುಡಿ ಅವ್ರ ಬದುಕಿದ್ಲ ಐಕಿಲ್ಲ ಈ ಕಾಲಕ್ಕೆ. ಎಷ್ಟು ಹೇಳಿ ಹೇಳಿ ಸಾಕದು. ಹೇಳಿದ್ರೆ ನಮ್ಮನೆ ಭಯ ಬರ್ತದೆ ಅಣ್ಣ. ಏನು ಮಾಡೋಕ್ಕಾಗಿಲ್ಲ ಬುಡಿ ಅತ್ತಾಗೆ. ಏನೋ ನಮ್ಮ ಮನೆಯೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಯ್ತಿದ್ದೀರಲ್ಲ ಅಷ್ಟೇ ಸಾಕು ಬಿಡಿ. ಇನ್ನೇನು ಮಾಡೋಕ್ಕಾಗಿಲ್ಲ. ಏನೋ ಬಿಡಪ್ಪ ನೀನು ಮದುವೆ ಮಾಡ್ಕೊಳ್ಳೋಳು ಪುಣ್ಯವಂತ ಕತೆ ಅರ್ಥ ಗಿರ್ಥ ಮಾಡ್ಕೊತಿದ್ದಿ. ಅಯ್ಯೋ ಇರೋದಕ್ಕೆ ಅರ್ಥ ಮಾಡ್ಕೊಂಡು ಹೋಗ್ಬೇಕಲ್ಲ. ಅವ್ವ ಅಪ್ಪನ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದೇಳಿ ಯಾರು ಹೊಂದಾಣಿಕೆ ಮಾಡ್ಕೋದ್ರು ಹೋಗಿ. ಅವ್ವ ಅಪ್ಪ ಕೊಡೋಕಾಟಕ್ಕೆ ಯಾರು ಹೊಂದಾಣಿಕೆ ಮಾಡ್ಕೋಬೇಕಾಗಿಲ್ಲ. ಅಜ್ಜಿ ತಾತನೇ ಇವ್ರು ಆಡೋಕ್ಕೆ ಬಿಟ್ಟುಟೆ ಉಂಟೋಗೋರು. ಅಜ್ಜಿ ತಾತ ಇರ್ದಾನೆ ಇವ್ರ ಜೊತೆ. ಇನ್ನು ಬರೋರು ಯಾರು ತಡ್ಕೊಂಡಿರೋದಕ್ಕೆ ನೀವಾಗಕ್ಕೆ ಏನೋ ಅರ್ಥ ಕಷ್ಟ ಸುಖ ಅರ್ಥ ಮಾಡ್ಕೊಂಡಿರೋದಕ್ಕೆ ನಮ್ದು ನೀವು ಇಲ್ಲೇ ಹೊಡೆದಾಡ್ಕೊಂಡಿದ್ದೀರಿ. ಇನ್ನು ಬರೋರೆಲ್ಲ ಯಾವಡೆ ಬರೋರಿಗೆ ಹೋಗ್ಲಿ ಅರ್ಥ ಮಾಡ್ಕೊಂಡಾರ ಸಿಗ್ಬೇಕಲ್ಲ. ಅರ್ಥ ಮಾಡ್ಕೊಳ್ಳೋರು ಅದಕ್ಕೂ ಪುಣ್ಯ ಮಾಡಿರ್ಬೇಕು ತಗೊಳ್ಳಿ. ಅಯ್ಯೋ ರಾಕಿ ಅದೇ ಕಂಗಂದಿ ಬಿಡು. ಅಲ್ಲ ಇಂಥ ಒಳ್ಳೆಯವನಿಗೆ ಯಾಕೆ ಒಳ್ಳೆಯವ್ರು ಸಿಗೋಕ್ಕಿಲ್ವಾ. ಸಿಗ್ತದೆ ಬಿಡು. ದೇವ್ರು ಎಲ್ಲರೂ ಒಂದು ಒಳ್ಳೆ ಹೆಣ್ಣು ಮಡಗಿರ್ತದೆ. ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಬಿಡು. ಆರಾಮಾಗಿರು ಸುಮ್ಮನೆ. ಇನ್ನೇನು ಮಾಡೋಕ್ಕಾಗಿಲ್ಲ. ಒಳ್ಳೆ ಸಿಗ್ತಾಳೆ ಕತೆ. ನನ್ನ
ಅನಿಸ್ತದೆ. ಒಳ್ಳೆ ಎಣ್ಣೆ ಸಿಗ್ತದೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಚೆನ್ನಾಗಿರೋ ಎಣ್ಣೆ ಸಿಗ್ತದೆ, ಹೊಂದಾಣಿಕೆ ಕೆಂತ್ಕ ಮಾಡ್ಕೊ ಹೋಗ ಹೆಣ್ಣು. ನೀನು ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಅಷ್ಟೇ. ನಿಮ್ಮ ಅಣ್ಣಂಗೆಲ್ಲ ಆಡಕ್ಕೆ ಹೋಗ್ಬೇಡ. ನಿನ್ನ ತಮ್ಮಯ್ಯ ನಿಮ್ಮ ಅಣ್ಣವರು ಕೊಡ್ತಿರೋ ಕಾಟವೇ ನಂಗೆ ಸಾಕು. ಏನು ನನಗೇನು ಚಾಡಿ ಹೇಳ್ತಿಲ್ಲ, ಬರೋ ಹೆಣ್ಣುವೆ ನನ್ನಂಗೆ ಅಲ್ವಾ, ಅದಕ್ಕೆ ಹಂಗೆ ಹೇಳ್ತಿರೋದು. ಅಲ್ಲ ಕಣಕ್ಕೆ ನಾನು ಬುದ್ಧಿ ಗೊತ್ತಿದ್ದು ನೀವು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ. ಹಂಗೆಲ್ಲ ಕಣ್ರಾಕಿ ತಪ್ಪಾಗಿ ತಿಳ್ಕೊಬೇಡ. ನಾನು ಹೇಳಿದ್ದು ಮಾಮೂಲಿ ಹೇಳಂಗೆ ಹೇಳಿದ್ದು ಅಷ್ಟೇ. ನನ್ನ ತಮ್ಮನಿಗಿಂತ ಹೆಚ್ಚಾಗಿದ್ದೀನಿ ನೀನು. ಒಂದು ಒಳ್ಳೆ ಮಾತು ಹೇಳಿದ್ದು. ಸರಿ, ಏನು ಹಾಕೊಡನೆ ಇಟ್ಟು ಅನ್ನ ಏನಾರು ಹಾಕೊಡೋಣ, ಹಪ್ಳ ಎಣ್ಣೆಗೆ ಕೊಡೋಣ. ಬೇಡಿ ಬಿಡಿ, ಸಾಕು ಇದೆಯಾ. ಹೋಗೋರೆಲ್ಲ ಊಟ ಮಾಡ್ಕೊ ಹೋದ್ರೆ ಇನ್ನೂ ಊಟ ಮಾಡ್ಕೊ ಹೋಗಿಲ್ವೋ? ಇಲ್ಲ ಇಲ್ಲ, ಅವ್ರು ಊಟ ಮಾಡ್ಕೊ ಹೋದ್ರು. ಆಳುಗಳಿಗೂ ಬೇಳೆ ಸಾರು ಮಾಡಿ ಅಂತಿದ್ರಲ್ಲ, ಬೆಳೆನೂ ಟೊಮೆಟೊ ಹಣ್ಣು ಹಾಕಿ ಅಂತ, ಅದನ್ನ ಆಳುಗಳಿಗೆ ಅಡುಗೆ ಮಾಡ್ಬಿಟ್ಟು ಅನ್ನ ಮಾಡ್ಬಿಟ್ಟು ಕೊಟ್ಬಿಟ್ಟು ಬಂದೀನಿ. ಮನೆಗೆ ತರಕಾರಿ ಸಾರು ಮಡಗೀನಿ. ಅವ್ರು ಬಂದು ಊಟ ಎಲ್ಲ ಮಾಡಾಯ್ತು. ನೀನು ಒಬ್ಬನೇ ಇದ್ದಿದ್ದು. ಈ ಊಟ ಮಾಡಿದ್ರೆ ಅದಕ್ಕೆ? ಇಲ್ಲ ಇಲ್ಲ, ಬಟ್ಟೆ ಹೊಕ್ಕ ಬಂದ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ಹಿಂಗಾದ್ರೆ ಅದದ ಊಟ ಮಾಡ್ಕೊಳ್ಳಿ ಹೋಗಿ, ಆಮೇಲೆ ಬೇಕಾದ್ರೆ ಒಕ್ಕಲ್ಟ್ರೆ ಆಯಿತು. ಇಲ್ಲ ಸುಮ್ಮನಿರಪ್ಪ, ಆಮೇಲೆ ಬಂದ್ಬಿಟ್ಟು ಊಟ ಮಾಡ್ತೀನಂತೆ. ಕೆಲಸ ಅದೇ, ಬಟ್ಟೆ ಹೊಕ್ಕ ಬಂದ್ಬಿಡ್ತೀನಿ. ಊಟ ಮಾಡಿ ಹೋಗಿ ನೀವು. ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ, ಎಲ್ಲರಿಗೂ ಅಡುಗೆ ಮಾಡ್ಕೊಟ್ಬಿಟ್ಟು ನೀವೇ ಊಟ ಮಾಡ್ದೆ ಹೋದ್ರೆ ಸರಿ. ಅದೇ ಹಂಗೆ ಮಾಡ್ತಿದ್ದು ಅವ್ವನೂ ಅಪ್ಪನೂ ಆಳುಗಳಿಗೆ ಬೆಳೆ ಸಾರನೂ ಟೊಮೆಟೊ ಹಣ್ಣು ಬೆಳೆ ಸಾರನ್ನು ಕೊಟ್ಬಿಟ್ಟು ಮನೆಗೆ ತರಕಾರಿ ಸಾರ. ಅದು ಯಾಕೆ ಮಾಡ್ತಿದ್ದು? ಒಂದೇ ಸಲ ಮಾಡಿದ್ರೆ ಸಾಕಾಗಿಲ್ವಾ? ನಿಮಗೂ ಕೆಲಸ ಉಳ್ಕತ್ತದೆ, ನಾ ಅವ್ರಿಗೂ ಊಟ ಚೆನ್ನಾಗಿರ್ತದೆ. ಎರಡು ಥರದ್ದು ಏನು ಮಾಡೋದು? ಇಲ್ಲಾಂದ್ರೆ ಬರೀ ಬೆಳೆ ಸಾರನೇ ಮಾಡ್ಕೋಬೇಕು, ಇಲ್ಲ ಬರೀ ತರಕಾರಿ ಸಾರನೇ ಮಾಡ್ಕೋಬೇಕು. ಇದು ಹಿಂಗೆ ಮಾಡ್ತದಲ್ಲ. ಹೇಳಿದ್ರು ಕೇಳಾರ ಅವರು ಆಳುಗಳು ಅಲ್ವಾ, ಅದಕ್ಕೆ ಸುಮ್ಮನೆ ತರಕಾರಿ ತೆಂಗಿನಕಾಯಿನೆಲ್ಲ ನೇಯ ಮಾಡೋದು ಅಂದ್ಬಿಟ್ಟು ಬೇಳೆಕಾಳು ಟೊಮೆಟೊ ಹಣ್ಣು ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಕರಗಿರ ಪುಡಿ ಉಪ್ಪು ಹಾಕ್ಬಿಟ್ಟು ಮಾಡಿಸ್ತಾರೆ. ತರಕಾರಿ ಎಲ್ಲ ಇಲ್ಲ ಅಂತ ಹೋಗೋದಕ್ಕೆ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಕನ್ನದಕ್ಕೆ. ಹಿಂಗೆಯಾ ಬರೀ ಹಿಂಗೆಯಾ? ಅಲ್ಲಿ ಏನು ಉಳ್ಸೋದಂಗೆ ಆಡೋರು? ಇಲ್ಲ ನಮಗೂ ಬೆಳೆ ಸಾರನೆ ಮಾಡಿದ್ರೆ ಆಯ್ತಿತ್ತು. ಸುಮ್ಮನೆ ಸಣ್ಣ ಪುಟ್ಟ ವಿಚಾರದಲ್ಲೆಲ್ಲ ಉಳಿಸ್ಕೊಳ್ಸ್ಕೊಡೋದ್ರೆ ಅದು ಏನದು? ಅಯ್ಯೋ ಬಿಡಪ್ಪ, ಸುಮ್ಮನೆ ನೀನು ಬೇರೆ ಅದಕ್ಕೆ ಮಾತಾಡ್ಬಿಟ್ಟು ಕಿಸ್ಕೊಂಡೆ ನೀನು. ನೀನು ಪಾಡಂಗೆ ನೀನಿರೋ ನೆಮ್ಮದಿಯಾಗಿ. ಸುಮ್ಮನೆ ಯಾಕೆ ಬಿಡು. ಅವ್ರು ಈಗ ಮಾಡ್ತಿದ್ದಾರೆ, ಆಗಿಂದು ಹಂಗೆ ತಾನೇ ಮಾಡ್ತಿರೋದು. ಅದು ನಾನು ಎರಡೆರಡು ಥರ ಮಾಡಿ ನನಗೂ ರೂಢಿ ಆಗ್ಬಿಟ್ಟಿದೆ. ದಿನ ಬೆಳೆ ಸಾರು ಎಲ್ಲ ಕನ್ನದಕ್ಕೆ ಆಳುಗಳ್ಗಾರು ಬೇಜಾರಾಕಿಲ್ವಾ? ದಿನ ಬೆಳೆ ಹೆಸರು ತಿನ್ನಕ್ಕೆ ಬೇರೆ ಏನಾರು ಮಾಡ್ದೇನೆ ಬಿಟ್ಟು ಬೇರೆ ಏನು ಮಾಡಕ್ಕೆ ಬಿಟ್ಟರು ಕೊಡೋದೇ ಮಧ್ಯಾಹ್ನದ್ದು. ಇಲ್ಲಾಂದರೆ ಇನ್ನೂ ಸಂಜೆ ಹೊತ್ತು ಕಾಪಿ ಕಿಪಿ ಕೊಡ್ತಾರೆ. ಅದಕ್ಕೂ ಅಷ್ಟೇ ಒಂಚೂರು ಹಾಲು ಹಾಕ್ಬಿಟ್ಟು ಹೆಚ್ಚಾಗಿ ಕಾಪಿ ಕಾಯಿಸ್ಬಿಟ್ಟು ಕೊಡ್ತಾರೆ. ಇನ್ನು ಬೇರೆ ಥರ ಎಲ್ಲ ಬೆಡ್ ಬಿಸ್ಕೆಟ್ ಎಲ್ಲ ಕೊಟ್ಟರೆ ಇವ್ರಿಗೆ ಪುರಿ ಮಾತ್ರ ಕೊಡ್ತಾರೆ. ಅದಾದರೆ ಒಂದಿಷ್ಟು ತಂದುಬಿಟ್ಟು ಒಂದೊಂದು ಹಿಡಿ ಕೊಟ್ಬಿಡ್ಬೋದಲ್ಲ ಅಂತ. ಬಿಡು, ಏನು ಮಾಡೋಕ್ಕಾಗಿಲ್ಲ. ಸುಮ್ಮನೆ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ, ಕತ್ತೆ ಆಡೋಕ್ಕಾಗಿಲ್ಲ. ಊಟ ಮಾಡೋ ನಿನ್ನ ಪಾಡು ನೀನು ನೆಮ್ಮದಿಯಾಗಿ. ನೀವು ಹೋಗಿ ಅದಕ್ಕೆ ಊಟ ಮಾಡ್ಕೊಳ್ಳಿ ಹೋಗಿ. ಅಣ್ಣ ಊಟ ಮಾಡಿದ್ನಾ? ಇಲ್ಲ ಕಣ್ರಕ್ಕಿ, ಇವತ್ತು ನಿಮ್ಮ ಅಣ್ಣ ಮನೆಗೆ ಬಂದಿಲ್ಲ, ಎಲ್ಲೋ ಆಚೆಗೆ ಹೋಗ್ತೀನಿ ಅಂತಂದ್ರಲ್ಲ. ಅಲ್ಲ ಇನ್ನೂ ಬಂದಿಲ್ವಾ? ಆಗಲೇ ಬಂದ್ಬಿಡ್ತೀನಿ ಜಲ್ದಿ ಅಂತಲ್ಲ, ಇಷ್ಟೊತ್ತಾದ್ರೂ ಬಂದಿಲ್ವಾ? ಇಲ್ಲ, ಏನು ಅತ್ತೆ ಜೊತೆಗೆ ಅಂತಿದ್ರು ಜಲ್ದಿ ಬರ್ತೀನಿ ಅಂತ. ನನಗೇನು ಹೇಳಾರ ಅವರು, ಏನು ಹೇಳೋಕ್ಕಿಲ್ವಲ್ಲ. ಏನು ಹೇಳಲ್ಲ ನನಗೆ. ಅತ್ತೆ ಜೊತೆಗೆ ಹೇಳ್ತಿದ್ರು ಬೇಗ ಬರ್ತೀನಿ ಅಂತ, ಇನ್ನೂ ಬಂದಿಲ್ಲ. ಸರಿ ಬಿಡಿ, ನಾನೇ ಫೋನ್ ಮಾಡಿ ಕೇಳ್ತೀನಿ ಎಲ್ಲಿದ್ದೀ ಅಂತ. ಸರಿ ನೀವು ಊಟ ಮಾಡಿ, ಅಣ್ಣನ ಕಾಯ್ಕೊ ಕೂತಿದ್ದೀರಾ? ಅಣ್ಣ ಬಂದು ಊಟ ಮಾಡ್ತಾನಂತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.